ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ 2024 ಇದನ್ನ ಎಡಿಟ್ ಮಾಡೋದು ಹೇಗೆ ಅಂದ್ರೆ ಹೌ ಟು ಎಡಿಟ್ KCET ಅಪ್ಲಿಕೇಶನ್ 2024 ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಳ್ತಿದೀವಿ. ಹಾಗೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಹಲವಾರು ಡೀಟೇಲ್ಸ್ ಗಳನ್ನ ಎಡಿಟ್ ಮಾಡಬಹುದು, ಕೆಲವು ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಆಗಲ್ಲ. ಯಾವ್ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಬಹುದು ಅವುಗಳ ಬಗ್ಗೆ ಕೂಡ ತಿಳ್ಕೊಳ್ತಿದೀವಿ. ನಂತರ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಮಲ್ಲಿ KCET ಅಪ್ಲಿಕೇಶನ್ ಅಥವಾ ಎಕ್ಸಾಮ್ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ತಿಳಿಸಿ. ಮುಂದಿನ ದಿನಗಳಲ್ಲಿ ಅವುಗಳ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ತೀವಿ. ನಂತರ ಆ ಇನ್ಫಾರ್ಮೇಶನ್ ನಿಮಗೆ ಆದಷ್ಟು ಬೇಗ ತಲುಪಬೇಕು. ಅದಕ್ಕೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಮೊದಲದಾಗಿ ಈ KCET ಅಪ್ಲಿಕೇಶನ್ ಏನಿದೆ ಅದನ್ನ ಹೇಗೆ ಎಡಿಟ್ ಮಾಡೋದು ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಅಪ್ಲಿಕೇಶನ್ ಎಡಿಟಿಂಗ್ ಆಪ್ಷನ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಕೆದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ kea.kar.nic.in ಅಥವಾ cetonline.karnataka.gov.in ಆ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿದ ನಂತರ ಅಲ್ಲೊಂದು ಆಪ್ಷನ್ ತೋರಿಸುತ್ತೆ KCET ಅಪ್ಲಿಕೇಶನ್ 2024 ಎಡಿಟಿಂಗ್ ಲಿಂಕ್ ಅಂತ. ಸೊ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಬೇಕು. ಅದರ ನಂತರ ನಿಮ್ಮ ID ಮತ್ತು ಪಾಸ್ವರ್ಡ್ ಏನಿರುತ್ತೆ ಅದನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಅಥವಾ ಲಾಗಿನ್ ಆಗಬೇಕು. ಲಾಗಿನ್ ಆದ ನಂತರ ನೀವು ಅಪ್ಲಿಕೇಶನ್ ಆಲ್ರೆಡಿ ಏನು ಫಿಲ್ ಮಾಡಿದಿರ ಅಲ್ಲಿ ಯಾವ್ಯಾವ ಡೀಟೇಲ್ಸ್ ಇತ್ತು ಅದೆಲ್ಲ ಕಾಣ್ತಾ ಇರತ್ತೆ. ಅದರಲ್ಲಿ ನೀವು ಯಾವ ಮಿಸ್ಟೇಕ್ಸ್ ಅನ್ನ ಮಾಡಿದ್ದೀರಾ ಅದನ್ನ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಬಹುದು. ನಂತರ ಈಗಾಗಲೇ ಹೇಳಿದೆ ಎಲ್ಲ ಡೀಟೇಲ್ಸ್ ಅನ್ನು ಕೂಡ ಎಡಿಟ್ ಮಾಡೋದಕ್ಕೆ ಆಗಲ್ಲ. ಕೆಲವು ಡೀಟೇಲ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರಂತೆ. ಈ ಡೀಟೇಲ್ಸ್ ಯಾವ್ಯಾವುದು ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ KCET ಅಪ್ಲಿಕೇಶನ್ ಎಡಿಟ್ ಮಾಡೋದಕ್ಕೆ ಯಾವಾಗಿನಿಂದ ಅವಕಾಶ ಇರುತ್ತೆ ಅದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಫೆಬ್ರವರಿ 10, 2024 ಅಪ್ಲಿಕೇಶನ್ ಅಲ್ಲಿ ಮಿಸ್ಟೇಕ್ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ ಆಲ್ರೆಡಿ ಏನು ಅಪ್ಲಿಕೇಶನ್ ಹಾಕಿದ್ರೆ ಅದರ ಪ್ರಿಂಟ್ಔಟ್ ಏನು ತೆಗೆದುಕೊಂಡಿದ್ರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ಮಿಸ್ಟೇಕ್ಸ್ ಆಗಿದಾವೆ ಅದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಎಡಿಟಿಂಗ್ ಆಪ್ಷನ್ ಬಿಟ್ಟಾಗ ಆ ಎಲ್ಲ ಮಿಸ್ಟೇಕ್ಸ್ ಅನ್ನ ಒಂದೇ ಬಾರಿಗೆ ಎಡಿಟ್ ಮಾಡಿ ಸರಿಪಡಿಸ್ಕೊಂಡು ಅದರ ನಂತರ ಸಬ್ಮಿಟ್ ಮಾಡಿ. ಸರಿನಾ? ನಂತರ ಅಪ್ಲಿಕೇಶನ್ ಎಡಿಟಿಂಗ್ಗೆ ಫೆಬ್ರವರಿ 10 ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ ಡೇಟ್ ಅನ್ನು ಮೆನ್ಷನ್ ಮಾಡ್ತಾರೆ. ಇಂತಹ ದಿನಾಂಕದಿಂದ ಪ್ರಾರಂಭ ಆಗುತ್ತೆ. ಈಗ ಹೇಳಿರೋ ಪ್ರಕಾರ ಫೆಬ್ರವರಿ 10 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಇಂತಹ ದಿನಾಂಕದವರೆಗೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಎಡಿಟ್ ಮಾಡಬಹುದು ಅಂತ ಡೇಟ್ ಅನ್ನು ಅನೌನ್ಸ್ ಮಾಡ್ತಾರೆ. ಇದುವರೆಗೆ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ. ಅಂದ್ರೆ ಸ್ಟಾರ್ಟಿಂಗ್ ಡೇಟ್ ಅನೌನ್ಸ್ ಮಾಡಿದ್ದಾರೆ, ಬಟ್ ಲಾಸ್ಟ್ ಡೇಟ್ ನ ಅನೌನ್ಸ್ ಮಾಡಿಲ್ಲ. ಅದನ್ನು ತಿಳಿಸಿದ್ರೆ ಅದನ್ನು ಕೂಡ ಆದಷ್ಟು ಬೇಗ ಹೇಳ್ತೀವಿ. ಓಕೆನಾ? ಸರಿ, ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ಳೋದಾ ಹೋಗೋದಾದ್ರೆ ಯಾವ್ಯಾವ ಡೀಟೇಲ್ಸ್ ಅನ್ನ ವಿದ್ಯಾರ್ಥಿಗಳು ಎಡಿಟ್ ಮಾಡಬಹುದು ಇದ್ರ ಬಗ್ಗೆ ಕೂಡ ಇದುವರೆಗೆ ಅಫಿಷಿಯಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ. ಅಫಿಷಿಯಲಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ ಹೇಳ್ತೀನಿ. ಬಟ್ ಹಿಂದಿನ ವರ್ಷಗಳಲ್ಲೂ ಕೂಡ ಅಂದ್ರೆ ವಿದ್ಯಾರ್ಥಿಗಳು ಗೈಡ್ ಮಾಡ್ತಾ ಇದ್ದೆ ನಾನು KCET ಅಪ್ಲಿಕೇಶನ್ ಕೌನ್ಸಿಲಿಂಗ್ ಬಗ್ಗೆ. ಸೊ ಅದನ್ನ ಅಬ್ಸರ್ವ್ ಮಾಡಿರೋ ಪ್ರಕಾರ ಯಾವ್ಯಾವ ಆಪ್ಷನ್ಸ್ ಅನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ ಅದನ್ನ ತಿಳ್ಕೊಳ್ಳೋದಾದ್ರೆ, ಈಗ ಕ್ಯಾಂಡಿಡೇಟ್ ನೇಮ್ ವಿದ್ಯಾರ್ಥಿ ಹೆಸರು, ಹಾಗೆ ಪೇರೆಂಟ್ಸ್ ಹೆಸರು ತಂದೆ ಹೆಸರು ತಾಯಿ ಹೆಸರು, ಹಾಗೆ ಡೇಟ್ ಆಫ್ ಬರ್ತ್, ಜೆಂಡರ್, ನಂತರ ಇಮೇಲ್ ID, ನಂತರ ಮೊಬೈಲ್ ನಂಬರ್, ಇವುಗಳನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಸರಿನಾ? ಈಗ ಅಕಸ್ಮಾತ್ ಆಗಿ ಈ ವರ್ಷ ಈ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಅದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಅದ್ರ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಬಟ್ ಹಿಂದಿನ ವರ್ಷಗಳಲ್ಲಿ ಮೊಬೈಲ್ ನಂಬರ್ ಹಾಗೆ ಇಮೇಲ್ ID ಅನ್ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ನಂತರ ಹಾಗಿದ್ರೆ ಯಾವ್ಯಾವ ಡೀಟೇಲ್ಸ್ ಅನ್ನ ಎಡಿಟ್ ಮಾಡಬಹುದು ಅದನ್ನ ತಿಳ್ಕೊಳ್ಳೋದಾದ್ರೆ, ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್. ನಿಮ್ಮ ಸ್ಟಡಿ ಡೀಟೇಲ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಅಂದ್ರೆ ಈಗ ಸ್ಕೂಲ್ ನೇಮ್ ಆಗಿರಬಹುದು, ಸ್ಕೂಲ್ ಅಡ್ರೆಸ್ ಆಗಿರಬಹುದು, ಇಯರ್ ಆಗಿರಬಹುದು, ಇವುಗಳಲ್ಲಿ ಏನಾದ್ರು ಮಿಸ್ಟೇಕ್ ಆಗದಿದ್ರೆ ಅದನ್ನ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ರೆ ಅದನ್ನ ಮುಂದಿನ ದಿನಗಳಲ್ಲಿ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ, ಆವಾಗ ಹೇಳ್ತೀನಿ. ಬಟ್ ಹೆಚ್ಚಿನದಾಗಿ ಈ ಸ್ಟಡಿ ಡೀಟೇಲ್ಸ್ ಅದನ್ನ ಎಡಿಟ್ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಡ್ತಾರೆ. ಅದರ ನಂತರ ರಿಸರ್ವೇಷನ್ಸ್ ಏನಿರುತ್ತೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಅವರಿಗೆ ಅಪ್ಲೈ ಆಗುವಂತಹ ರಿಸರ್ವೇಷನ್ ಕ್ಲೇಮ್ ಮಾಡಿಲ್ಲ, ಹಾಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ. ಈಗ ಎಕ್ಸಾಂಪಲ್ಗೆ ಅವರಿಗೆ ಕನ್ನಡ ಮೀಡಿಯಂ ಕೋಟಾ ಅಪ್ಲೈ ಆಗುತ್ತೆ, ಬಟ್ ಅವರು ಅಪ್ಲಿಕೇಶನ್ ಆಲ್ರೆಡಿ ಸಬ್ಮಿಟ್ ಮಾಡಿದ್ದಾರೆ, ಕನ್ನಡ ಮೀಡಿಯಂ ಕೋಟಾ ಅವರಿಗೆ ಅಪ್ಲೈ ಆಗುತ್ತೆ ಅಂತ ಅವ್ರದನ್ನ ಸೆಲೆಕ್ಟೇ ಮಾಡಿಲ್ಲ. ಆ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅದೇ ರೀತಿ ರೂರಲ್ ಕೋಟಾ ಏನಿರುತ್ತೆ ಅದಕ್ಕೆ ಸಂಬಂಧಿಸಿದ್ದು, ಹಾಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ, ಈ ಎಲ್ಲ ಕೋಟಾಗಳನ್ನ ನೀವು ಕ್ಲೇಮ್ ಮಾಡಿರದೇ ಇದ್ರೆ ಮತ್ತೆ ಕ್ಲೇಮ್ ಮಾಡೋದಕ್ಕೆ ಅವಕಾಶವನ್ನು ನೀಡಬಹುದು. ಅದರ ನಂತರ ಈಗ RD ನಂಬರ್ ಏನಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಹಾಗೆ ಕಾಸ್ಟ್ ಸರ್ಟಿಫಿಕೇಟ್, ಇದರ RD ನಂಬರ್ ಮಿಸ್ ಮ್ಯಾಚ್ ಆಗಿದ್ರೆ, ಮಿಸ್ಟೇಕ್ ಆಗಿದ್ರೆ ಅದನ್ನ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಹಿಂದಿನ ವರ್ಷಗಳಲ್ಲೂ ಕೂಡ ಅವಕಾಶವನ್ನ ನೀಡ್ತಾ ಇದ್ರು. ಈ ವರ್ಷ ಕೂಡ ಅವಕಾಶ ನೀಡಬಹುದು. ಸರಿನಾ? ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಅದರ ನಂತರ 371J ಸರ್ಟಿಫಿಕೇಟ್ ಏನಿರುತ್ತೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳದ್ದು, ಅದರ RD ನಂಬರ್ ಕೂಡ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನ ನೀಡಬಹುದು. ಅದರ ನಂತರ ವಿದ್ಯಾರ್ಥಿಗಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಹೇಳಿದ್ರು.
ಈಗ ಯಾವುದಾದ್ರು ವಿದ್ಯಾರ್ಥಿಗಳು ಮೊದಲು ಯಾವುದೊಂದು ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ರು, ಈಗ ಅದನ್ನ ಎಡಿಟ್ ಮಾಡಿ ಚೇಂಜ್ ಮಾಡಬೇಕು ಅಂತಿದ್ದಾರೆ. ಆಗ್ತಿದ್ರೆ ಅದನ್ನ ಎಡಿಟ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ನೀಡಬಹುದು. ನಂತರ ಈ ಬ್ಯಾಂಕ್ ಡೀಟೇಲ್ಸ್ ಏನಿರುತ್ತೆ ಅದು ವಿದ್ಯಾರ್ಥಿಗಳದ್ದೇ ಆಗಿರ್ಬೇಕು ಅಂತಿರಲ್ಲ, ಅವರ ಪೇರೆಂಟ್ಸ್ ಬ್ಯಾಂಕ್ ಡೀಟೇಲ್ಸ್ ಕೂಡ ಎಂಟರ್ ಮಾಡಬಹುದು. ಅಂದ್ರೆ ತಂದೆ ಅಥವಾ ತಾಯಿ, ಬ್ರದರ್, ಸಿಸ್ಟರ್ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬಹುದು, ಏನು ಪ್ರಾಬ್ಲಮ್ ಇಲ್ಲ. ನಂತರ ಅಕಸ್ಮಾತ್ ಆಗಿ ನೀವು ಅಪ್ಲಿಕೇಶನ್ ಆಗೋದಕ್ಕೆ ಕಂಪ್ಯೂಟರ್ ಸೆಂಟರ್ಗೆ ಹೋಗಿದ್ರೆ ಆ ಕಂಪ್ಯೂಟರ್ ಸೆಂಟರ್ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಕೊಟ್ಟಿದ್ರೆ ಅವರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಅದಾಗೆ ಇಡಬೇಡಿ, ಚೇಂಜ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಬ್ಯಾಂಕ್ ಡೀಟೇಲ್ಸ್ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಅಂದ್ರೆ ಬೇರೆ ಯಾರ್ದೋ ಬ್ಯಾಂಕ್ ಡೀಟೇಲ್ಸ್ ಇರಬಾರ್ದು, ನಿಮಗೆ ತುಂಬಾ ಕ್ಲೋಸ್ ಇರೋರು ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಸರಿನಾ? ಇದನ್ನ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ನೀಡಬಹುದು. ಅದರ ನಂತರ ಈಗ ಮುಂದೆ ನೀವು ಯಾವ ಕೋರ್ಸನ್ನ ಮಾಡಬೇಕು ಅಂತಿದ್ದೀರಾ ಆ ಒಂದು ಆಪ್ಷನ್ ಇತ್ತು. ಅದರೊಳಗಡೆ UGCET, ಅದರೊಳಗಡೆ ಎಂಜಿನಿಯರಿಂಗ್, ನರ್ಸಿಂಗ್, ಫಾರ್ಮಾ ಡಿ ಈ ಎಲ್ಲ ಆಪ್ಷನ್ ಇತ್ತು. ಅದರ ನಂತರ UG NEET ಅಂತ ಆಪ್ಷನ್ ಇತ್ತು, ಮೆಡಿಕಲ್, ಡೆಂಟಲ್, ಆಯುಷ್ ಅಂತ, ಹಾಗೆ ಆರ್ಕಿಟೆಕ್ಚರ್, ನಂತರ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಈ ರೀತಿ ಆಪ್ಷನ್ಗಳು ಇತ್ತು. ಈಗ ಕೆಲವು ವಿದ್ಯಾರ್ಥಿಗಳು ನಾನು ನೀಟ್ ಮಾಡಬೇಕು ಅಂತ ಹೇಳಿದ್ದೆ, ಹಾಗೆ KCET ಕೂಡ ಬರಿತಾ ಇದ್ದೀನಿ, ಎಕ್ಸಾಮ್ ಬರಿತೀನಿ, ಬಟ್ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೆ UG NEET ಅದನ್ನಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ, UGCET ಸೆಲೆಕ್ಟ್ ಮಾಡಿಲ್ಲ ಈ ರೀತಿ ಹೇಳ್ತಾ ಇದ್ರು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ಆ ಕೋರ್ಸಸ್ಗಳನ್ನ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶವನ್ನು ನೀಡಬಹುದು. ಸರಿನಾ? ಹೆಚ್ಚಿನದಾಗಿ ನೀಡ್ತಾರೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ಯಾವುದಾದ್ರು ಒಂದೇ ಕೋರ್ಸನ್ನ ಸೆಲೆಕ್ಟ್ ಮಾಡಿದ್ರೆ, ಅಂದ್ರೆ ಈಗ UGCET ಅಷ್ಟೇ ಸೆಲೆಕ್ಟ್ ಮಾಡಿದಿರಾ ಅಥವಾ UG NEET ಅದನ್ನಷ್ಟೇ ಸೆಲೆಕ್ಟ್ ಮಾಡಿದಿರಾ, ಈ ರೀತಿ ಮಾಡಿದ್ರೆ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಎಲ್ಲ ಆಪ್ಷನ್ಗಳನ್ನು ಕೂಡ ಸೆಲೆಕ್ಟ್ ಮಾಡಿ. ಅಂದ್ರೆ UGCETಗೂ ಕೂಡ ಎಸ್ ಕೊಡಿ, UG NEETಗೂ ಕೂಡ ಎಸ್ ಕೊಡಿ, ಆರ್ಕಿಟೆಕ್ಚರ್ಗೂ ಕೂಡ ಎಸ್ ಕೊಡಿ, ನಂತರ ಯಾವುದು BPO, BPT, ಅಲೈಡ್ ಹೆಲ್ತ್ ಅದಕ್ಕೂ ಕೂಡ ಎಸ್ ಕೊಡಿ. ಸರಿನಾ? ಅದನ್ನು ಸಬ್ಮಿಟ್ ಮಾಡಿ. ಅದ ನಂತರ ಈಗ ನೀವು ಎಕ್ಸಾಮಿನೇಷನ್ ಸೆಂಟರ್ಗೆ ಪ್ರಯಾರಿಟೀಸ್ ಅನ್ನ ಕೊಟ್ಟಿರ್ತೀರಾ, ಸೊ ಅದನ್ನು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನ ಕೊಡಬಹುದು. ಅಂದ್ರೆ ನೀವು ಆಲ್ರೆಡಿ ಯಾವುದೋ ಒಂದು ಪ್ರಯಾರಿಟಿನ ಕೊಟ್ಟಿದ್ದೀರಾ, ಅದು ನೀವು ಚೇಂಜ್ ಮಾಡಬೇಕು ಅಂತ ಈಗ ಅನ್ಸಿದ್ರೆ ಅದನ್ನ ಚೇಂಜ್ ಮಾಡೋದಕ್ಕೂ ಕೂಡ ಅವಕಾಶವನ್ನ ಕೊಡಬಹುದು. ಅದ ನಂತರ ಈಗ ಅಗ್ರಿಕಲ್ಚರ್ ಕೋರ್ಸನ್ನು ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು, ಅಂದರೆ ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ರೈತರ ಮಕ್ಕಳಿದ್ರೆ ಅವರು ಅಪ್ಲಿಕೇಶನ್ ಬೇಕಾದರೆ ಮಿಸ್ ಆಗಿ ಅವರಿಗೆ ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಆಗಲ್ಲ ಅಂತ ಸೆಲೆಕ್ಟ್ ಮಾಡಿದ್ರೆ ಅದನ್ನು ಕೂಡ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ಅವರು ಅಗ್ರಿಕಲ್ಚರ್ ಕೋಟಾಕ್ಕೆ ಮೊದಲು ನೋ ಅಂತ ಕೊಟ್ಟಿದ್ದಾರೆ, ಬಟ್ ಈಗ ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಬಹುದು. ನಂತರ ಎಸ್ ಅಂತ ಕೊಟ್ಟ ಮೇಲೆ ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಇಂದ ಅದನ್ನು ಕೂಡ ಸೆಲೆಕ್ಟ್ ಮಾಡೋದಿರುತ್ತೆ, ಅದನ್ನು ಕೂಡ ಎಡಿಟ್ ಮಾಡಿ ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅದರ ನಂತರ ಈಗ ಆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಏನಿದೆ ಅದನ್ನು ಕೂಡ ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ನೀಡಬಹುದು. ಅವಕಾಶ ಕೊಟ್ಟರೆ ಹೇಳ್ತೀನಿ. ನಂತರ ಕೆಲವು ವಿದ್ಯಾರ್ಥಿಗಳು ನನಗೆ ಅಪ್ಲೈ ಆಗದೇ ಇರುವಂತಹ ಕೋಟಾವನ್ನು ನಾನು ಎಸ್ ಕೊಟ್ಬಿಟ್ಟಿದ್ದೀನಿ, ಅದನ್ನು ಚೇಂಜ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರಾ ಅಂತ ಕೇಳಿದ್ರು. ಅಂದರೆ ಎಕ್ಸಾಂಪಲ್ಗೆ ಅವರಿಗೆ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ, ಹಾಗೆ ಹೈದರಾಬಾದ್ ಕೋಟಾ ಅಪ್ಲೈ ಆಗಲ್ಲ, ಬಟ್ ಅವ್ರದ್ದು ಎಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಅದನ್ನ ಎಡಿಟ್ ಮಾಡಿ ನೋ ಅಂತ ಕೊಡೋದಕ್ಕಾಗತ್ತಾ ಅಂತ ಕೇಳಿದ್ರೆ ನೋ ಅಂತ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಂತರ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರು ಬೇರೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಗ್ರೀವಿಯನ್ಸ್ ಪೋರ್ಟಲ್ ಏನಿದೆ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅದರ ಯೂಸ್ ಅನ್ನ ಪಡೆದುಕೊಳ್ಳಿ. ನೀವೇನು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಅದನ್ನ ಕೇಳಿದವ್ರಿಗೆ ತಿಳಿಸಿ, ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ. ಅದಂತರ ಏನ್ ಮಾಡ್ತಾರೆ ಅಂತಂದ್ರೆ ಕೆಲವು ವಿದ್ಯಾರ್ಥಿಗಳು ಈಗ ಅವ್ರಿಗೆ ಯಾವ್ದೊಂದು ಕೋಟಾ ಅಪ್ಲೈ ಆಗೋದನ್ನ ಸೆಲೆಕ್ಟ್ ಮಾಡಿದ್ದಾರೆ, ಬಟ್ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಿಲ್ಲ. ಅಂತಹ ವಿದ್ಯಾರ್ಥಿಗಳು ಕೂಡ ಫೆಬ್ರವರಿ 10ರಿಂದ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಕೆಲವು ವಿದ್ಯಾರ್ಥಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಈಗ ಥಂಬ್ ಫೋಟೋ ಅಪ್ಲೈ ಮಾಡೋದಿತ್ತು, ಅಂದ್ರೆ ಅಪ್ಲೋಡ್ ಮಾಡೋದಿತ್ತು. ಅದಂತರ ವಿದ್ಯಾರ್ಥಿಗಳ ಫೋಟೋ ಅಪ್ಲೋಡ್ ಮಾಡೋದಿತ್ತು, ಹಾಗೆ ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡೋದಿತ್ತು. ಅದನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಮಾಡ್ಕೊಂಡಿದ್ದಾರೆ. ಈಗ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಅಂದ್ರೆ ಮೆಸೇಜ್ ಮಾಡಿ ನಾನು ಥಂಬ್ ಫೋಟೋ ಇದ್ದಲ್ಲಿ ನನ್ನ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅಂತ ಕೆಲವರು ವಿದ್ಯಾರ್ಥಿಗಳು ಹೇಳಿದ್ರೆ, ಮತ್ತು ಕೆಲವು ವಿದ್ಯಾರ್ಥಿಗಳು ಈಗ ಕ್ಯಾಂಡಿಡೇಟ್ ಫೋಟೋ ಏನು ಅಪ್ಲೋಡ್ ಮಾಡೋದಿರುತ್ತೆ ಅಲ್ಲಿ ನಾನು ಥಂಬ್ ಫೋಟೋ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಂತರ ನೀವು ಕೂಡ ಆ ಗ್ರೀವಿಯನ್ಸ್ ಪೋರ್ಟಲ್ ಏನಿದೆ ಅದರ ಮೂಲಕ ಮೆಸೇಜ್ ಮಾಡಿ ಅಥವಾ ನಿಮ್ಮ ಡೀಟೇಲ್ಸನ್ನು ಕೇಳಿದವರಿಗೆ ತಿಳಿಸಿ. ಅಂದರೆ ಈ ರೀತಿ ಮಿಸ್ಟೇಕ್ ಆಗಿದೆ, ನಾನು ಫೋಟೋವನ್ನು ಮಿಸ್ಟೇಕ್ ಆಗಿ ರಾಂಗ್ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಫೋಟೋ ಬದಲು ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ದೀನಿ ಅಥವಾ ಥಂಬ್ ಫೋಟೋವನ್ನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡಿ ಅಂತ ಅವರಿಗೆ ತಿಳಿಸಿ ಅವರು ಎಡಿಟ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಅಂದರೆ ವಿದ್ಯಾರ್ಥಿಗಳು ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಅದು ಕೇಳಿದವ್ರಿಗೆ ಗೊತ್ತಾಗಲಿ ಅಂತಲೇ ಆ ಗ್ರೀವಿಯನ್ಸ್ ಪೋರ್ಟಲ್ನ ಕೊಟ್ಟಿರೋದು. ಅದರ ಯೂಸನ್ನು ಪಡೆದುಕೊಳ್ಳಿ. ಅಂದರೆ ನೀವು ಫೇಸ್ ಮಾಡ್ತಿರುವಂಥ ಪ್ರಾಬ್ಲಮನ್ನು ತಿಳಿಸಿ. ಇದರಿಂದ ನಿಮಗೊಂದೇ ಅಲ್ಲ, ನಿಮ್ಮ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸರಿನಾ? ನಂತರ ಅದೇ ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ವಿಡಿಯೋ ಸಹಾಯ ಆಗಿದ್ರೆ ನಾನು ವಿದ್ಯಾರ್ಥಿಗಳ ಬ್ಲೆಸ್ಸಿಂಗ್ಸನ್ನು ತುಂಬ ಬಿಲೀವ್ ಮಾಡ್ತೀನಿ. ನನ್ನ ಮುಂದಿನ ಜೀವನಕ್ಕಾಗಿ ನಿಮ್ಮ ಬ್ಲೆಸ್ಸಿಂಗ್ಸ್ ಹಾಗೆ ವಿಶಸ್ಸನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ನಂತರ ಆಲ್ ದಿ ಬೆಸ್ಟ್. ಜೈ ಹಿಂದ್.
ವಂದೇ ಮಾತರಂ.